ನಾನು ಮಂಜುನಾಥ್ ಅಂತ. ನಾನು ಈ ಬಸ್ಸಿನ ಚಾಲಕನಾಗಿದ್ದೇನೆ. ಏನಂದ್ರೆ ನಾನು ರಜೆಗೆ ಬರುದು ಗಣೇಶೋತ್ಸವದಲ್ಲಿ, ಯಾರಾದ್ರೆ ರಜೆ ಬಂದಾಗ ನಾನು ಬರ್ತೇನೆ. ಹಾಗೆ ನಿನ್ನೆ ಶಿವಮೊಗ್ಗದಿಂದ ಉಡುಪಿಗೆ ಬರುವಾಗ ಒಂದು ಪ್ಯಾಸೆಂಜರ್ ಅವರಿಗೆ ಏನೋ ಪ್ಯಾನಿಕ್ ಆಗಿದ್ರು. ಮತ್ತೆ ಹಾಗೆ ನಿರ್ವಾಹಕರು ನನ್ನ ಹತ್ರ ಹೇಳಿದ್ರು, ಏನೋ ಒಂಥರ ಇದು ಮಾಡ್ತಾ ಇದ್ದಾರೆ, ಅವರು ಉಸಿರು ಮೇಲೆ ಕೆಳಗೆ ಮಾಡ್ತಿದ್ದಾರೆ ಅಂತ. ಅವಾಗ ನಾನು ಹೋಗಿ ನೋಡಿದೆ. ಪರ್ಕಳ ಬರುವಾಗ ಹೇಳಿದ್ರು, MIT ಅಲ್ಲಿ ನಿಲ್ಲಿಸಿ ನೋಡಿದೆ. ನೋಡುವಾಗ ಅವರಿಗೆ ಅಟ್ಯಾಕ್ ಆದದ್ದು ನನಗೆ ಗೊತ್ತಾಯ್ತು, ಹಾರ್ಟ್ ಅಟ್ಯಾಕ್. ಹಾಗಾಗಿ ಬೇಗ ಎಮರ್ಜೆನ್ಸಿಗೆ ಸೇರಿಸಬೇಕು, ಯಾರು ಇಳಿಬೇಡಿ ಅಂತ ಹೇಳಿದೆ. ಫಸ್ಟಿಗೆ ನಾನು ಮತ್ತೆ ನೋಡ್ಕೊಂಡು, ಅವರು ತುಂಬಾ ವೆಟ್ ಆಗಿ ಫುಲ್ ವೆಟ್ ಆಗಿದ್ರು, ಬೆವರು ಹಿಡಿದ್ರು, ಮೈ ಎಲ್ಲ ಕೋಲ್ಡ್ ಆಗಿತ್ತು, ಕಣ್ಣೆಲ್ಲ ಮೇಲ್ ಮಾಡ್ತಾ ಇದ್ರು. ಮತ್ತೀಗ ನೋಡಿ ಅವರನ್ನು ಫಸ್ಟಿಗೆ ಸೀದಾ ಯಾರನ್ನು ಇಳಿಬೇಡಿ ಅಂತ ಹೇಳಿ ಸೀದಾ ಎಮರ್ಜೆನ್ಸಿಗೆ ಬಂದು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಹಾಗೆ ಅದು ದೊಡ್ಡದು ಅಂತ ನಾನೇನು ಹೇಳುದಿಲ್ಲ, ಅದೇ ನಮ್ಮ ಚಾಲಕನದ್ದು ಒಂದು ಒಂದು ಏನ್ ಹೇಳ್ತಾರೆ, ಅದು ಮಾನವೀಯತೆ. ಆ ಮಾನವೀಯತೆಯನ್ನು ನಾನು ಮಾಡಿದ್ದೇನೆ. ಇದು ಎಲ್ಲರೂ ಚಾಲಕರು ಮಾಡ್ತಾರೆ. ಹಾಗೆ ಎಲ್ಲರೂ ಯಾರಾದ್ರೆ ಹಾರ್ಟ್ ಅಟ್ಯಾಕ್ ಆದಿದ್ದಾಗ CPR ಕೊಟ್ಟು ಅವರನ್ನು ಹಾಸ್ಪಿಟಲ್ ಅಲ್ಲಿಗೆ ಸೇರಿಸಬೇಕು. ಯಾರು ಹೆದರ್ಕೊಂಡು ಅವರನ್ನು ಮುಟ್ಟದೇ ಇದ್ರೆ ಅವರ ಜೀವವೇ ಹೋಗ್ಬೋದು. ಹಾಗಿರುವಾಗ ಅದೊಂದು ಮಾತು ಹೇಳ್ತೇನೆ. ಪ್ಯಾಸೆಂಜರ್ ಕುತ್ಕೊಂಡಲ್ಲಿ ಇದ್ರು, ಅವರು ಹೆದರಿ ಹೋಗಿದ್ರು. ಹಾಗಾಗಿ ನಾನು ಆಂಬ್ಯುಲೆನ್ಸ್ ಕೂಡ ಓಡಿಸ್ತೇನೆ. ಹಾಗಾಗಿ ಗೊತ್ತಾಯ್ತು ನನಗೆ ಹೀಗೆ ಆಗಿದೆ ಅಂತ. ಹಾಗಾಗಿ ನಾನು ಅವರನ್ನು ಕರ್ಕೊಂಡು ಬಂದು ಮಾನವೀಯತೆಯಿಂದ ಅಂತ ಹೇಳಿದ್ದಾರೆ. ಅವ್ರು ರವಿರಾಜ್ ಟೆಕ್ನಿಷಿಯನ್ ಅಂತ ಇದ್ದಾರೆ, ಅವ್ರು ಕೇಳಿ ಹೇಳ್ತೇನಂತ ಹೇಳಿದ್ದಾರೆ. ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತೆ ಹಾಸ್ಪಿಟಲ್ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಹಾಗೆ.